ಲೈಂಗಿಕತೆಗೂ ಮುನ್ನ ಅಶ್ಲೀಲ ವಿಡಿಯೋಲು ನೋಡುವಂತೆ ಒತ್ತಾಯಿಸುತ್ತಾರೆ ನನ್ನ ಪತಿ. ಲೈಂಗಿಕತೆಗೂ ಮುನ್ನ ನನ್ನ ಪತಿ ಅಶ್ಲೀಲ ವಿಡಿಯೋಗ ನೋಡುತ್ತಾರೆ. ನನಗೂ ಅದನ್ನು ನೋಡುವಂತೆ ಒತ್ತಾಯಿಸುತ್ತಾರೆ. ಆದರೆ ನನಗೆ ಅದು ಇಷ್ಟವಿಲ್ಲ. ನಾನು ನನ್ನ ಪತಿಯ ನಡುವೆ ವೈವಾಹಿಕ ಜೀವನ ಚೆನ್ನಾಗಿಯೇ ನಡೆಯುತ್ತಿದೆ. ಆದರೆ ನನ್ನ ಪತಿಯ ಒಂದು ಅಭ್ಯಾಸ ನನಗೆ ಇಷ್ಟವಾಗುತ್ತಿಲ್ಲ. ಅದನ್ನು ಅವರಲ್ಲಿ ಹೇಳಿ ಅವರಿಗೆ ಮುಜುಗರ ಉಂಟು ಮಾಡಲು ನನಗೆ ಇಷ್ಟವಿಲ್ಲ. ಅಶ್ಲೀಲ ವಿಡಿಯೋ ತೋರಿಸುವ ಅಭ್ಯಾಸ. ನನ್ನ ಪತಿಗೆ ಲೈಂಗಿಕತೆಯ ಮುನ್ನ ಅಶ್ಲೀಲ ವಿಡಿಯೋ ನೋಡುವ ಅಭ್ಯಾಸವಿದೆ. ಅವರು ನನಗೂ ಅದನ್ನು ನೋಡುವಂತೆ ಒತ್ತಾಯಿಸುತ್ತಾರೆ. ಆದರೆ ಅದು ನನಗೆ ಇಷ್ಟವಾಗುತ್ತಿಲ್ಲ. ನಾನು ಅದನ್ನು ನೋಡಿದರೆ ಅನಾರೋಗ್ಯಕ್ಕೀಡಾಗುತ್ತೇನೆ. ಆದರೆ ಅದನ್ನು ನೇರವಾಗಿ ಅವರಲ್ಲಿ ಹೇಳಿ ಅವರ ಮನಸ್ಸು ನೋಯಿಸಲು ಅಥವಾ ಮುಜುಗರ ಉಂಟು ಮಾಡಲು ನನಗೆ ಇಷ್ಟವಿಲ್ಲ. ಇದನ್ನು ಹೇಗೆ ನಿಭಾಯಿಸಲಿ ನನಗೆ ತಿಳಿಯುತ್ತಿಲ್ಲ. ಗೆಟ್ ಅಪ್ ಹೀಲಿಂಗ್ನ ಸಂಸ್ಥಾಪಕ ಮತ್ತು ನಿರ್ದೇಶಕರು. ವಿಶೇಷವಾಗಿ ನೀವು ಅವನ ಭಾವನೆಗಳನ್ನು ನೋಯಿಸುವ ಅಥವಾ ಮುಜುಗರಕ್ಕಾಗುವ ಬಗ್ಗೆ ಚಿಂತಿಸುತ್ತಿರುವಾಗ. ಆದರೆ ಸತ್ಯವೆಂದರೆ ಇದು ಅವನಿಗೆ ಮುಖ್ಯವಾದ ವಿಷಯವಾಗಿದ್ದರೆ ನಿಮ್ಮಿಬ್ಬರು ಕೆಲಸ ಮಾಡಲು ನೀವು ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. ಅವರು ಯಾಕೆ ಅಶ್ಲೀಲ ವಿಡಿಯೋ ನೋಡುತ್ತಾರೆ? ವಿಷಯವನ್ನು ಸುರಕ್ಷಿತವಾಗಿ ತಿಳಿಸಲು ನೀವು ಮಾಡಬಹುದಾದ ಕೆಲವು ವಿಷಯಗಳಿವೆ. ಮೊದಲ ಹಂತದಲ್ಲಿ ಅವನು ಅಶ್ಲೀಲತೆಗೆ ಏಕೆ ಸೆಳೆಯಲ್ಪಟ್ಟಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲ ಹಂತವಾಗಿದೆ. ಅವರು ದೃಶ್ಯ ಪ್ರಚೋದನೆಯನ್ನು ಆನಂದಿಸುತ್ತಾರೆಯೋ? ಹೊಸ ದೇಹಗಳನ್ನು ನೋಡುವ ನವನೀಯತೆ, ಅದರ ನಿಶ್ಚಿತ ಸ್ವಭಾವ, ಅಶ್ಲೀಲತೆಯ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡ ನಂತರ ನೀವು ಅವನಿಗೆ ಅದೇ ಮಟ್ಟದ ಉತ್ಸಾಹವನ್ನು ಒದಗಿಸುವ ಪರ್ಯಾಯಗಳನ್ನು ಹುಡುಕಲು ಪ್ರಾರಂಭಿಸಬಹುದು. ಹೇಳುವುದನ್ನು ಅರ್ಥವಾಗುವಂತೆ ನ್ಯಾಯವಾಗಿ ಹೇಳಿ. ನೀವು ಅವರಿಗೆ ನನಗೆ ಅಶ್ಲೀಲತೆಗೆ ನೋಡುವುದು ಇಷ್ಟವಿಲ್ಲವೆಂದು ನೇರವಾಗಿ ಹೇಳಿದೆ. ಅದನ್ನು ನೋಡಲು ಯಾಕೆ ಇಷ್ಟವಾಗುತ್ತಿಲ್ಲ ಎನ್ನುವುದನ್ನು ತಿಳಿಸಲು ಪ್ರಯತ್ನಿಸಿ. ಉದಾಹರಣೆಗೆ, ನಾನು ಅಶ್ಲೀಲತೆಯನ್ನು ದ್ವೇಷಿಸುತ್ತೇನೆ ಎಂದು ಹೇಳುವ ಬದಲು ನಾನು ಪೋರ್ನ್ ನೋಡುವುದನ್ನು ಆನಂದಿಸುವುದಿಲ್ಲ ಎಂದು ಹೇಳಬಹುದು. ಈ ವಿಷಯದ ಬಗ್ಗೆ ತನ್ನ ಸ್ವಂತ ಅಭಿಪ್ರಾಯಗಳನ್ನು ತೆರೆಯಲು ನಿಮ್ಮ ಪತಿಗೆ ಹೆಚ್ಚು ಆರಾಮದಾಯಕವಾಗಲು ಇದು ಸಹಾಯ ಮಾಡುತ್ತದೆ. ಅವನೊಂದಿಗೆ ಅಧಿಕೃತ ಸಹವನ್ನು ಹೊಂದಿದಿರಿ. ರಾಜಿ ಮಾಡಿಕೊಳ್ಳಲು ಸಿದ್ಧರಾಗಿರಿ. ನೀವು ಒಪ್ಪಂದಕ್ಕೆ ಬರಲು ಹೆಣಕಾಡುತ್ತಿದ್ದರೆ ನೀವು ಸಂಬಂಧವನ್ನು ಕೊನೆಗೊಳಿಸಬೇಕು ಅಥವಾ ದಾಂಪತ್ಯಗಳಾಗಿ ನಿಮ್ಮಲ್ಲಿ ಏನಾದರೂ ತಪ್ಪಾಗಿದೆ ಎಂದು ಇದರ ಅರ್ಥವಲ್ಲ. ನಿಮ್ಮ ಪತಿ ಅಶ್ಲೀಲತೆಯನ್ನು ವೀಕ್ಷಿಸುವುದನ್ನು ಆನಂದಿಸುತ್ತಿದ್ದಾರೆ. ನಿಮ್ಮ ಎರಡು ಅಗತ್ಯಗಳನ್ನು ಪೂರೈಸುವ ಮಧ್ಯ ಮಾರ್ಗವನ್ನು ನೀವು ಕಂಡುಕೊಳ್ಳಬೇಕು. ಉದಾಹರಣೆ, ನೀವು ಒಟ್ಟಿಗೆ ಒಂದು ವಿಡಿಯೋವನ್ನು ವೀಕ್ಷಿಸಲು ಅಥವಾ ವಿಡಿಯೋಗಳ ಬದಲಿಗೆ ಫೋಟೋಗಳನ್ನು ನೋಡಲು ಒಪ್ಪಿಕೊಳ್ಳಬಹುದು. ಅಥವಾ ಬಹುಶಃ ಅವನು ನಿಮ್ಮನ್ನು ಒಳಗೊಳ್ಳದೆ ಅಶ್ಲೀಲತೆಯನ್ನು ವೀಕ್ಷಿಸಬಹುದು. ಅಥವಾ ಬಹುಶಃ ನೀವು ನಿಮಗೆ ಅನುಕೂಲತೆಯನ್ನು ಉಂಟು ಮಾಡಿದಿರಿ ಕೆಲವು ರೀತಿಯ ಅಶ್ಲೀಲತೆಯನ್ನು ವೀಕ್ಷಿಸಬಹುದು. ಇದು ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ.